ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ವಿರಾಜಪೇಟೆಯ ಒಂದು ಪ್ರಸಿದ್ಧ ವ್ಯಕ್ತಿಯಾಗಿದ್ದರು. ಅವ್ರ ಹೆಸರು ಎನ್ ವೆಂಕಟೇಶ್ ಕಾಮತ್ ಅಂತ. 5 ಇಯರ್ ಕೋರ್ಸ್ ಆಗಿರುತ್ತೆ. 5 ಇಯರ್ ಕೋರ್ಸ್ ಆಗಿರೋದ್ರಿಂದ ಈ ಲಾ ಎಜುಕೇಷನ್ ಏನಿದೆ ಅದು 4th ರ್ಯಾಂಕ್ ಪಡೆದಿದ್ದು ಅವರಿಗೆ ಏನಾದರೂ ವಾಪಸ್ ಕೊಡಬೇಕು, ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ ಅಂತ ಹೇಳ್ತಾರಲ್ಲ. ಈ ಸಂದರ್ಭದಲ್ಲಿ ಒಂದು ಯುವಕ ತೆಗಿತಾನೆ ಅಂದರೆ ಒಂದು ಪ್ರಶಂಸೆ. ಇವತ್ತು ವೆಂಕಟೇಶ್ ಕಾಮತ್ ನಮ್ಮ ಜೊತೆಗಿದ್ದಾರೆ. ಒಂದಷ್ಟು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನ ಅವ್ರನ್ನೇ ತಿಳ್ಕೊಳ್ಳೋಣ. ಇವರು ರಾಜ್ಯ ಮಟ್ಟದಲ್ಲಿ ಈ ವಕೀಲ ವೃತ್ತಿಯಲ್ಲಿ ದೊಡ್ಡದಾದಂಥ ಒಂದು ಸಾಧನೆ ಮಾಡಿ 4ನೇ ರ್ಯಾಂಕನ್ನು ಪಡೆಯೋದ್ರ ಮೂಲಕ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ. ಸಂಘ ಸಂಸ್ಥೆ ಎಲ್ಲೂ ಕೂಡ ಇವ್ರನ್ನ ಗೌರವಿಸ್ತಾ ಇದೆ. ಇನ್ನೂ ಸಾಕಷ್ಟು ಬೆಳೀಲಿಕ್ಕೆ ಅವಕಾಶ ಇದೆ. ವಿಶೇಷವಾಗಿ ವಿರಾಜಪೇಟೆಯ ನರೇಂದ್ರ ಕಾಮತ್ ಯಾರಿದ್ದಾರೆ ಆತ್ಮೀಯರು, ಅವರ ಅಣ್ಣನ ಮಗ ಏನಿದ್ದಾರೆ ಅವರು ಇವತ್ತು ಅಚೀವ್ಮೆಂಟನ್ನು ಮಾಡಿರೋದು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ತಾವು ಇಷ್ಟು ಸಣ್ಣ ವಯಸ್ಸಿನಲ್ಲಿ ತಮ್ಮ ಫ್ಯಾಮಿಲಿ ತೀರಾ ಲಾಯರ್ಗಿರಿಲಿ ಕೆಲಸ ಮಾಡ್ತಿದ್ರು. ಸರ್, ತಮಗೆ ಇದು ತಮ್ಮ ವಿದ್ಯಾಭ್ಯಾಸಗಳು ಎಲ್ಲಿಂದ ಆರಂಭ ಆಗಿ ಈ ಒಂದು ವಕೀಲ ವೃತ್ತಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಲಿಕ್ಕೆ ಅವಕಾಶ ಆಯಿತು? ನಮಸ್ಕಾರ, ನನ್ನ ಹೆಸರು ಎನ್ ವೆಂಕಟೇಶ್ ಕಾಮತ್ ಅಂತ. ನಮ್ಮ ಅಜ್ಜ ವಿರಾಜಪೇಟೆಯ ಒಂದು ಪ್ರಸಿದ್ಧ ವ್ಯಕ್ತಿಯಾಗಿದ್ದರು. ಅವ್ರ ಹೆಸರು ಎನ್ ವೆಂಕಟೇಶ್ ಕಾಮತ್ ಅಂತ. ಅವರ ಹಿರಿಯ ಮಗ ಎನ್ ರವೀಂದ್ರನಾಥ್ ಕಾಮತ್ ಅಂತ ನಮ್ಮ ತಂದೆ. ಅವರು ಸುಪ್ರೀಂ ಕೋರ್ಟಿನ ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಬ್ಬ ಹಿರಿಯ ವಕೀಲರು. ನಮ್ಮ ಕುಟುಂಬದಲ್ಲಿ, ನಮ್ಮ ಫ್ಯಾಮಿಲಿಯಲ್ಲಿ ಯಾವತ್ತೂ ಲಾ ಬಗ್ಗೆನೇ ಎಲ್ಲರೂ ಮಾತಾಡ್ತಿದ್ರು ಚಿಕ್ಕಂದಿಂದಲೇ. ಹಾಗಾಗಿ ನನಗೆ ಅಟ್ರಾಕ್ಟ್ ಆಗಿ ಲಾ ಓದಬೇಕು, ಲಾ ಕಲಿಬೇಕು, ಸಮಾಜ ಸೇವೆ ಮಾಡಬೇಕಂತ ಒಂದು ಇನ್ಸ್ಪಿರೇಷನ್ ಬಂತು. ನಾನು ಹುಟ್ಟಿದ್ದು ಕಾರ್ಕಳದಲ್ಲಿ, ನಮ್ಮ ಅಮ್ಮಂದೂರು ಕಾರ್ಕಳ. ಮತ್ತೆ ನಾನು 1 ವರ್ಷ ಇರುವಾಗ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಅಲ್ಲಿಂದಲೇ ನಮ್ಮ ಅಪ್ಪ ಹೈಕೋರ್ಟಿನ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು. ನಾನು ಮತ್ತೆ ಸಂತ್ ಜರ್ಮನ್ ಹೈಸ್ಕೂಲು ಅಲ್ಲಿ 10th ಸ್ಟ್ಯಾಂಡರ್ಡ್ ಓದಿದ್ದೆ. ಅದಾದಮೇಲೆ ಸೆಂಟ್ ಜೋಸೆಫ್ಸ್ PU ಕಾಲೇಜಲ್ಲಿ 12th ಕಂಪ್ಲೀಟ್ ಮಾಡಿ ಸೆಂಟ್ ಜೋಸೆಫ್ಸ್ ಲಾ ಕಾಲೇಜಲ್ಲಿ ನನ್ನ ಲಾ ಎಜುಕೇಷನ್ನ ಕಂಪ್ಲೀಟ್ ಮಾಡಿದ್ದೆ. ಸರ್, ಇವಾಗ ಗೋಲ್ಡ್ ಮೆಡಲಿಸ್ಟ್ ಎಲ್ಲ ಆದರೆ ಅದಕ್ಕೆ ಎಫರ್ಟ್ಸ್ ಎಷ್ಟು ಆಗ್ತಾ ಇದ್ರಿ ಅಂತೇಳಿ ಸರ್? ಎಫರ್ಟ್ಸ್ ಅಂದರೆ ಲಾ ಎಜುಕೇಷನ್ ಅಂದರೆ 5 ವರ್ಷದ ಕೋರ್ಸ್ ಇರುತ್ತೆ. ನೀವು ಅಂಡರ್ ಗ್ರ್ಯಾಜುಯೇಷನ್ ಮಾಡಿದರೆ ಲಾ 3 ಇಯರ್ಸ್ ಇರುತ್ತೆ. ಲಾ ಅಂಡರ್ ಗ್ರ್ಯಾಜುಯೇಷನ್ ನೀವು ಇಲ್ಲದೇ ಇದ್ದರೆ ಅಂಡರ್ ಗ್ರ್ಯಾಜುಯೇಷನ್ ಮತ್ತು ಲಾ ಸೇರಿ 5 ಇಯರ್ ಕೋರ್ಸ್ ಆಗಿರುತ್ತೆ. 5 ಇಯರ್ ಕೋರ್ಸ್ ಆಗಿರೋದ್ರಿಂದ ಈ ಲಾ ಎಜುಕೇಷನ್ ಏನಿದೆ ಅದು ಸಣ್ಣ ಪುಟ್ಟ ಎಫರ್ಟ್ಸ್ ಮಾಡಿದ್ರೇನು ನೀವು ಪಾಸ್ ಆಗಬಹುದು. ಆದರೆ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಬಂದರೆ, ನೀವು ಅದನ್ನು ನಿಮ್ಮ ಲೈಫ್ ಸ್ಟೈಲಲ್ಲಿ ಇನ್ಕ್ಲೂಡ್ ಮಾಡಿದರೆ ಬಹಳಷ್ಟು ಕಲಿಯೋಕ್ಕಿರುತ್ತೆ. ನೀವು ಡೇ ಆ್ಯಂಡ್ ನೈಟ್ ಅದ್ರ ಬಗ್ಗೆನೇ ನೀವು ತಿಳ್ಕೊಬೇಕು. ಏನಾದರೂ ನ್ಯೂಸ್ ಪೇಪರಲ್ಲಿ ನೀವು ಆರ್ಟಿಕಲ್ ಏನಾದರೂ ಓದಿದರೆ ಅದ್ರ ಲೀಗಲ್ ಇಂಪ್ಲಿಕೇಶನ್ ಏನು, ಅದ್ರ ಕಾನ್ಸ್ಟಿಟ್ಯೂಷನಲ್ ಇಂಪ್ಲಿಕೇಶನ್ ಏನು, ಆ ಒಂದು ಆಸಕ್ತಿ ಬರುತ್ತೆ. ಹಾಗೆ ಓದ್ತಾ ಇರಬೇಕು. ಅದು ಓದೋದು ಒಂದು ಎಫರ್ಟ್ ಅಂತ ಕಾಣಿಸೋದಿಲ್ಲ. ತಿಳಿಬೇಕು, ಕಲಿಬೇಕು, ಅದೊಂದು ಹಂಗರ್ ಥರ ಆಗಿಬಿಡುತ್ತೆ. ಹಾಗಾಗಿ ಎಫರ್ಟ್ಸ್ ಅಂತ ಹೇಳೋದಿಲ್ಲ ನಾನು, ಒಂದು ಲೈಫ್ ಸ್ಟೈಲ್ ಆಗಿಬಿಡುತ್ತೆ. ಹಸಿವಾಗಿರುತ್ತೆ. ಓಕೆ ಸರ್, ಇವತ್ತು ತಾವು ದೊಡ್ಡ ಸಾಧನೆ ಮಾಡಿದ್ರಿ. ನಿಮ್ಮ ಕುಟುಂಬ ಪ್ರಶಂಸೆ ಮಾಡಿದೆ, ಸಂಘ ಸಂಸ್ಥೆಯಲ್ಲಿ ಗುರುಸ್ತಾ ಇದೆ, ನಮ್ಮ ಹುಡುಗ ಇಲ್ಲಿ ಬಂದಿದ್ದಾನೆ ಅಂತ ಹೇಳ್ತೇವೆ. ಸರ್, ಎಷ್ಟು ಖುಷಿ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ? ಸರ್, ಭಾಳ ಖುಷಿ ಆಗುತ್ತೆ. ನಮ್ಮ ಫ್ಯಾಮಿಲಿ ಸಪೋರ್ಟ್ ಬಹಳಷ್ಟಿದೆ. ಮತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ಸು, ನೇಬರ್ಸು, ಮತ್ತು ವಿರಾಜಪೇಟೆಯ ಎಲ್ಲ ನಮ್ಮ ಪರಿಚಯ ಆಗಿರೋರು, ಅವ್ರದ್ದೆಲ್ಲ ಪ್ರೀತಿ ಮತ್ತು ಇನ್ಸ್ಪಿರೇಷನು, ಮೋಟಿವೇಶನು, ಅದರಿಂದನೇ ನಾನು ಈಗ 4th ರ್ಯಾಂಕ್ ಪಡೆದಿದ್ದು. ಅವರಿಗೆ ಏನಾದರೂ ವಾಪಸ್ ಕೊಡಬೇಕು, ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ ಅಂತ ಹೇಳ್ತಾರಲ್ಲ, ಆ ಥರದ್ದೊಂದು ವಿರಾಜಪೇಟೆಗೆ ಏನಾದರೂ ಮಾಡಬೇಕು, ಕೊಡಗಿಗೆ ಏನಾದರೂ ಮಾಡಬೇಕು ಅಂತ ಒಂದಿದೆ ಆಲೋಚನೆ ಇದೆ. ಸರ್, ಈಗ ಯಂಗ್ಸ್ಟರ್ಸ್ಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗುರುಸೋರೊಟ್ಟಿಗೆ ಕೆಲವು ಯಂಗ್ಸ್ಟರ್ಸ್ಗಳು ಬೇರೆ ಡ್ರಗ್ಸು ಇಂಥದಕ್ಕೆಲ್ಲ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಸರ್, ಆ ಸಮಾಜದಿಂದ ಅವ್ರನ್ನ ಹೊರಗಡೆ ತಂದು ಒಂದು ಒಳ್ಳೆ ನಾಗರಿಕರಾಗಿ ಬೆಳೆಸಬೇಕಾದ್ರೆ ತಾವು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ಬೋದು ಅಂತೇಳಿ? ಸರ್, ಮೆಸೇಜ್ ಅಂತ ಹೇಳಿದರೆ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಯು ಬಿಗಿನ್ ಫ್ರಮ್ ವೇರ್ ಯುವರ್ ರೂಟ್ಸ್ ಆರ್ ಅಂತ. ತಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತಿರೋದು ಬಹಳ ಇಂಪಾರ್ಟೆಂಟು. ತಮಗೆ ಯಾವ ಥರದ ಎಜುಕೇಷನ್ ಸಿಗುತ್ತೆ, ಯಾವ ಥರದ್ದು ನಿಮಗೆ ವಾತಾವರಣ ಇರುತ್ತೆ, ಯಾವ ಥರ ನಿಮ್ಮದು ಸ್ನೇಹಿತರು ಇರ್ತಾರೆ, ಯಾವ ಥರ ನಿಮ್ಮ
ಸುತ್ತಮುತ್ತ ಇರೋ ಜನ ಅವ್ರು ಹೆಂಗಿರ್ತಾರೆ, ಅದರಿಂದ ನಾವು ಇನ್ಸ್ಪಿರೇಷನ್ ತಗೋಬೇಕು. ಅವರು ಪ್ರಾಬ್ಲಿ ಡ್ರಗ್ಸಲ್ಲಿ ಇದ್ರೂ ನಾವು ಅವ್ರನ್ನ ರೆಸಿಸ್ಟ್ ಮಾಡುವಂಥ ನಮಗೆ ವಿದ್ಯೆ ಹೊಂದಿರಬೇಕು. ಅವ್ರು ಎಷ್ಟು ಕೂಡ ನಮಗೆ ಡ್ರಗ್ಸ್ ಕೊಡಲಿ, ನಾವು ಅದನ್ನು ಇಲ್ಲ ಅಂತ ನಮಗೆ ಹೇಳೋಕ್ಕೆ ಒಂದು ಮನೋಭಾವನೆ ಇರಬೇಕು. ಅದಕ್ಕೆ ವಿದ್ಯೆನೇ ಎಲ್ಲಕ್ಕಿಂತ ಹೆಚ್ಚು. ಕರೆಕ್ಟಾಗಿ ನಾವು ವಿದ್ಯೆಯನ್ನು ಪಡೆದಿದ್ರೆ ಡ್ರಗ್ಸು ಬೇಡ, ಏನೂ ಬೇಡ. ಆ ವಿದ್ಯೆನೇ ಒಂದು ಡ್ರಗ್ ಆಗಿರುತ್ತೆ. ನಾವು ಕಲಿಬೇಕು ಕಲಿಬೇಕು ಕಲಿಬೇಕು, ನಾವು ಎಷ್ಟು ಕಲಿತಾ ಹೋಗ್ತೀವಿ ಅಷ್ಟು ನಾವು ಸಮಾಜಕ್ಕೆ ವಾಪಸ್ ಕೊಡ್ಬೋದು. ಹಾಗಾಗಿ ಡ್ರಗ್ಸ್ ಆಚೆ ಇಟ್ಟು ವಿದ್ಯೆನ ಹುಡುಕ್ತೀನಿ. ಎಷ್ಟಾಗುತ್ತೆ ಅಷ್ಟು ಓದೋದ್ರಲ್ಲೇ ಎಲ್ಲ ಇರೋದು. ಪ್ರಿಯ ವೀಕ್ಷಕರೇ, ನಮ್ಮ ವೆಂಕಟೇಶ್ ಕಾಮತ್ ಅವರು ಏನಿದ್ದಾರೆ, ಇವತ್ತೊಂದು ದಾಖಲೆ ಪುಟದಲ್ಲಿ ವಿರಾಜಪೇಟೆಯ ಮಗನಾಗಿ ಈ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಇವರ ಮುಂದಿನ ಭವಿಷ್ಯ ಮತ್ತಷ್ಟು ಉಜ್ವಲವಾಗಲಿ. ಕೊಡಗು ಧ್ವನಿಯೊಂದಿಗೆ ಒಂದು ಕೆಲವು ವಿಚಾರಗಳನ್ನು ಹಂಚಿಕೊಂಡಂಥ ನಮ್ಮ ಯುವಕನಿಗೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.